ರಾಜ್ಯದಲ್ಲಿ ಬರಗಾಲದ ಭೀಕರ ಛಾಯೆ ಇದೆ. ಮುಂಗಾರು ಕೈಕೊಟ್ಟಿದೆ. ಹತ್ತಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತಿ ಬೆಳೆದಂತ ರೈತರ ಕಷ್ಟ ದೇವರಿಗೆ ಪ್ರೀತಿ ಎನ್ನುವ ರೈತ ಮಳೆ ಇಲ್ಲದೆ ಹತ್ತಿ ಬೆಳೆದ ರೈತರ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ವರ್ಷ ಎಕರೆಗೆ 12 ರಿಂದ 14 ಕ್ವಿಂಟಲ್ ಹತ್ತಿ ಬೆಳೀತಾ ಇದ್ದಂತ ರೈತರು ಈ ವರ್ಷ ಮಳೆ ಕೊರತೆಯಿಂದ ಸಂಪೂರ್ಣವಾಗಿ ಬೆಳೆ ಹಾಳಾಗಿದೆ. 1 ಕ್ವಿಂಟಲ್ಲು ಬೆಳೆ ಬೆಳೆಯೋದಕ್ಕಾಗ್ತಿಲ್ಲ. ನೀರಿಲ್ಲದ ಕಾರಣಕ್ಕಾಗಿ, ಮಳೆ ಕೈಕೊಟ್ಟ ಕಾರಣಕ್ಕಾಗಿ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿರೋದು. ವರ್ಷ 40 ಕ್ವಿಂಟಲು, 42 ಕ್ವಿಂಟಲು, 41 ಕ್ವಿಂಟಲು, 35 ರಿಂದ 40-42 ಕ್ವಿಂಟಲ್ ಹಿಂಗೆ ತೆಗ್ತೀವಿ ಸರ್. ಈ ವರ್ಷ ಹಾಕಿನಿ ಸರ್. ಏನಿಲ್ಲ ಕಂಡಾಬಿಟ್ಟು ಈಗಂದ್ರೆ ಒಂದು ಲಕ್ಷ ಸೆನೆಕನ್ನು 1 ಲಕ್ಷ ರೀ ಖರ್ಚು ಮಾಡೀನಿ. ಏನು ಇಲ್ಲ, ಮಳೆನೇ ಇಲ್ಲ ರೀ. ಒಂದು ಸ್ವಲ್ಪ ನೀರು ಸಣ್ಣಗಿತ್ತು, ಒಂದು 2 ಸತಿ ಬಿಟ್ಟು ಅದು ಹೋಗ್ಬಿಡ್ತೀವಿ. ಬೋರ್ ನೀರು ಇಲ್ಲ ರೀ, ಅದು ನೀರು ಹೋಗೈತಿ. ಈಗ ಈ ಪರಿಸ್ಥಿತಿ ಹಿಂಗಾರು ಮತ್ತು ಜೀವನ ಹೆಂಗೆ ಮಳೆ ಬಲಿಕಪ್ಪ ಅಂದ್ರೆ ಏನಾಗುತ್ತೆ ರೈತರ ಇದು ಮಳೆ ಬಂದ್ರೆ ಆಗುತ್ತಾ ಇದು ಆತ. ಈಗ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಆತಂದ್ರೆ ಎಷ್ಟು ಮಂದಿ ರೈತರು ನಾವು ಸಾಯ್ತೀವಿ ಅಂತ ದೇವರಿಗೆ ಗೊತ್ತು. ಮಳೆ ಆದ್ರೆ ಏನೂ ಆಗಲ್ಲ. ಎಲ್ಲೈತ್ರಿ ಆಗ ಲಕ್ಷಣ ಇಲ್ಲ. ದಿವಸ ಇದೇ ರೀತಿ ನಡೆದೈತ್ರಿ, ಏನಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಬಂಡವಾಳ ಹಾಕಿದ ಬಂಡವಾಳಕ್ಕೆ ಅದರ 4ನೇ ಭಾಗ ನಮಗೆ ಸಿಗ್ತಾ ಇದೆ. ಖರ್ಚು ಮಾಡಿದ್ರಿ 3 ಎಕರೆ 31 ಗುಂಟೆಗೆ? ಒಂದು ಎಕರೆಗೆ ರೀ 35 ರಿಂದ 40 ಸಾವಿರ, 38 ಸಾವಿರ, 27 ಸಾವಿರ ಹಿಂಗತ್ತೆ ಆಗೈತೆ ರೀ ಖರ್ಚು. ಈಗ ಆಗೋದು ವರ್ಷ ಎಕರೆಗೆ 8-12 ಕ್ವಿಂಟಲ್ ಬರೋಂಥದ್ದು ಓಟು ಸೇರಿದ್ರೂ 3 ಎಕರೆಗೆ 4-5 ಕ್ವಿಂಟಲ್ ಆಗ್ತಾಯಿಲ್ಲ ರೀ ಈಗ ಹತ್ತಿ. ಈಗ ಏನಾಗಬೇಕಂತ ರೈತರ ಪರಿಸ್ಥಿತಿ ಭಾಳ ಗಂಭೀರ ಐತೆ. ಭಾಳ ಗಂಭೀರ ಐತ್ರಿ. ಮಳೆ ಇರಲಾರ್ದ ಬೋರು ಕೈ ಕೊಡೋದೊಂದ್ರಿ, ಪಂಪ್ ಸೆಟ್, ಹಂಗಾಗಿ ಜೀವನ ಎಲ್ಲ ಬಾಲಾಗೈತೆ ರೀ. ಸೊ ಏನಾಗಬೇಕಂತ ರೈತರಿಗೆ ಸರ್ಕಾರ ಏನು ಮಾಡಬೇಕು? ಸರ್ಕಾರ ರೀ ಜಾರಿಗೆ ತರ್ಬೇಕು ರೀ. ರೈತರಿಗೆ ಬೆಳೆ ವಿಮೆ ಕೊಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು ರೀ, ಪರಿಹಾರ ಕೊಡ್ಬೇಕು ರೀ. ಇಲ್ಲಾಂದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ? ರೈತರ ಪರಿಸ್ಥಿತಿ ಐತಲ್ರಿ, ನೇಣು ಹಾಕ್ಯಂದು ಹೋಗೋದ್ರಿ. ಇಷ್ಟ ಆಗತ್ತೆ ಪರಿಸ್ಥಿತಿ ರೀ. ಸ್ವಲ್ಪ ಹೆಚ್ಚು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.